ಸ್ನೇಹಿತರೆ, ಬೋಧಿ ಟ್ರೀ ಸಂಸ್ಥೆಯ ಮೂಲಕ ವಿದ್ಯಾರ್ಥಿಗಳಿಗೆ ವೃತ್ತಿ ಮಾರ್ಗದರ್ಶನ ನೀಡುವ ಸಲುವಾಗಿ ಇಂದು ನಮ್ಮ ಸಂಸ್ಥೆ ಅನೇಕ ವಿಡಿಯೋಗಳ ಮೂಲಕ ಆ ಮಾಹಿತಿಗಳನ್ನು ಹಂಚಿಕೊಳ್ಳುವಂತಹ ಕೆಲಸಗಳನ್ನು ಮಾಡ್ತಾ ಇದೆ. ಅದರಲ್ಲೂ ಇಂದು ಶಿಕ್ಷಣ ವಿಭಾಗಕ್ಕೆ ಸಂಬಂಧಪಟ್ಟಂತಹ ಆ ಮಾಹಿತಿಯನ್ನು ನಿಮ್ಮ ಮುಂದೆ ಹಂಚಿಕೊಳ್ಳುವ ನಿಟ್ಟಿನಲ್ಲಿ ನಾನು ಇಂದು ಈ ವಿಡಿಯೋ ಮೂಲಕ ಮಾತನಾಡಲು ಬಯಸ್ತಾ ಇದ್ದೇನೆ. ನಮಸ್ಕಾರ, ನನ್ನ ಹೆಸರು ನಾಗೇಶ್ ಅಂತ. ಡಿಗ್ರಿ ಮುಗಿಸಿದಂಥ ವಿದ್ಯಾರ್ಥಿಗಳು, ಅದರಲ್ಲೂ BA ಆಗಿರ್ಬೋದು, BSc ಆಗಿರ್ಬೋದು, BCom ಆಗಿರ್ಬೋದು, ಇಂತಹ ವಿದ್ಯಾರ್ಥಿಗಳು ಶಿಕ್ಷಕರ ಕ್ಷೇತ್ರದಲ್ಲಿ ಮುಂದುವರಲು ಇಚ್ಛಿಸುವಂಥ ವಿದ್ಯಾರ್ಥಿಗಳು B.Ed ಕೋರ್ಸನ್ನು ಆಯ್ಕೆ ಮಾಡಿಕೊಂಡು ತಮ್ಮ ವೃತ್ತಿ ಜೀವನವನ್ನು ಆರಂಭಿಸಬಹುದು. ಪ್ರಮುಖವಾಗಿ B.Ed ಕೋರ್ಸನ್ನು ಆಯ್ಕೆ ಮಾಡ್ಕೋಬೇಕಾದರೆ 3 ವರ್ಷದ ಪದವಿಯನ್ನು ಮುಗಿಸಿರಬೇಕು. ಈ 3 ವರ್ಷದ ಪದವಿಯನ್ನು ಮುಗಿಸಿದಾಗ ಮಾತ್ರ ನೀವು B.Ed ಕೋರ್ಸನ್ನು ಆಯ್ಕೆ ಮಾಡಬಹುದು. ಶಿಕ್ಷಕ ವೃತ್ತಿಯನ್ನು ಪ್ರಾರಂಭ ಮಾಡಬೇಕಂತ ಇರೋ ವ್ಯಕ್ತಿ ತನ್ನ ಸ್ವ-ಇಚ್ಛೆಯಿಂದ ಶಿಕ್ಷಕ ಶಿಕ್ಷಣದ ಕೋರ್ಸನ್ನು ಆಯ್ಕೆ ಮಾಡಿಕೊಂಡಾಗ ಮಾತ್ರ ಅವನು ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯವಾಗುತ್ತದೆ. ಯಾಕಂತಂದರೆ ಟೀಚರ್ ಪ್ರೊಫೆಷನ್ ಈಸ್ ನೋಬಲ್ ಪ್ರೊಫೆಷನ್ ಅಂತಾರೆ. ಹಾಗಾಗಿ ನಾವು ಇನ್ನೊಬ್ಬರಿಗೆ ಮಾರ್ಗದರ್ಶನ ನೀಡಬೇಕಾದ್ರೆ ನಾವು ಬಹಳ ಆಸಕ್ತಿಯಿಂದ ಕಲಿತಾಗ ಮಾತ್ರ ಮಕ್ಕಳಿಗೆ ಉತ್ತಮ ರೀತಿಯಾದಂತಹ ಕಲಿಕೆಯನ್ನು ನೀಡಲು ಸಾಧ್ಯವಾಗುತ್ತದೆ. ನಾವು ಪ್ರಮುಖವಾಗಿ B.Ed ಕೋರ್ಸ್ನ ಗಮನಿಸ್ತಾ ಹೋದರೆ B.Ed 2 ವರ್ಷ ಅವಧಿಯ ಕೋರ್ಸು. ಮುಂಚೆ ಇದು 1 ವರ್ಷದ ಅವಧಿಯ ಕೋರ್ಸ್ ಆಗಿತ್ತು, ಈಗ 2 ವರ್ಷದ ಅವಧಿಯ ಕೋರ್ಸ್ ಆಗಿ ಮಾಡಿದ್ದಾರೆ. ನೀವು B.Edನ್ನು ಮಾಡಬೇಕಾದರೆ B.Edಲ್ಲಿ ಯಾವ ವಿಷಯಗಳನ್ನು ಆಯ್ಕೆ ಮಾಡುವ ಗೊಂದಲಗಳು ತಮ್ಮಲ್ಲಿರ್ತವೆ. ಪ್ರಮುಖವಾಗಿ ನೀವು ಡಿಗ್ರಿಯಲ್ಲಿ ತಾವು ವಿದ್ಯಾಭ್ಯಾಸ ಮಾಡಿದಂತಹ ವಿಷಯಗಳ ಮೇಲೆ B.Edನಲ್ಲಿ ವಿಷಯಗಳನ್ನು ಆಯ್ಕೆ ಮಾಡಿಕೊಳ್ಬೇಕಾಗುತ್ತೆ. ಪ್ರಮುಖವಾಗಿ ನೀವು ಆರ್ಟ್ಸಲ್ಲಿ ನೀವು ವಿದ್ಯಾಭ್ಯಾಸ ಮಾಡಿದರೆ ಅದಕ್ಕೆ ಸಂಬಂಧಪಟ್ಟಂತಹ ರಿಲೇಟೆಡ್ ಕೋರ್ಸ್ಗಳನ್ನು ನೀವು ಅಥವಾ ರಿಲೇಟೆಡ್ ವಿಷಯಗಳನ್ನು ನೀವು B.Edಲ್ಲಿ ಆಯ್ಕೆ ಮಾಡ್ಕೊಳ್ಬೋದು. ಅದೇ ರೀತಿ ಕಾಮರ್ಸಲ್ಲೂ ಅದೇ ರೀತಿಯಾಗಿರುತ್ತೆ. ಸೈನ್ಸ್ಗೆ ಹೋದ್ರೂ ಅದೇ ರೀತಿಯಲ್ಲಿ ವಿಷಯಗಳನ್ನು ಆಯ್ಕೆ ಮಾಡಿಕೊಂಡು 2 ವರ್ಷದ ಅವಧಿಯ B.Ed ಕೋರ್ಸನ್ನು ಮಾಡ್ಬೋದು. B.Ed ಪದವಿಯನ್ನು ಆಯ್ಕೆ ಮಾಡಿಕೊಂಡಂಥ ವಿದ್ಯಾರ್ಥಿಗಳು ಮೊದಲಿಗೆ ಕಾಲೇಜುಗಳ ಆಯ್ಕೆಯ ಬಗ್ಗೆಯೂ ಹೆಚ್ಚು ಗಮನವನ್ನು ಹರಿಸಬೇಕಾಗುತ್ತದೆ. ಯಾಕಂತಂದರೆ ಉತ್ತಮವಾದಂತಹ ತರಬೇತಿಯನ್ನು ನೀಡುವಂತಹ ಎಜುಕೇಷನ್ ಇನ್ಸ್ಟಿಟ್ಯೂಷನ್ನ ನೀವು ಆಯ್ಕೆ ಮಾಡಿಕೊಂಡಾಗ ನೀವು B.Ed ಮುಗಿಸಿ ಆಚೆ ಬಂದಾಗ ತಾವು ಯಾವುದೇ ಶಾಲೆಗೆ ಶಿಕ್ಷಕರಾಗಿ ಹೋಗಿ ತಮ್ಮ ಶಿಕ್ಷಣ ವೃತ್ತಿಯನ್ನು ಪ್ರಾರಂಭ ಮಾಡಿಕೊಳ್ಳಬೇಕಂದಾಗ ಮೊದಲಿಗೆ ನಿಮ್ಮನ್ನು ಪ್ರಶ್ನೆ ಮಾಡುವಂತಹ ಪ್ರಮುಖವಾದ ವಿಷಯ ಏನೆಂದರೆ ತಾವು ವಿದ್ಯಾಭ್ಯಾಸ ಮಾಡಿದಂತಹ ಕಾಲೇಜಿನ ಹೆಸರು ಏನು ಅಂತ. ಆಗ ನೀವು ವಿದ್ಯಾಭ್ಯಾಸ ಮಾಡಿದಂತಹ ಕಾಲೇಜು ಉತ್ತಮ ರೀತಿಯಲ್ಲಿ ಈ ಕರ್ನಾಟಕದಲ್ಲಿ ಹೆಸರು ಮಾಡಿದಾಗ ಮಾತ್ರ ನಿಮಗೆ ಅವಕಾಶಗಳು ಹೆಚ್ಚಾಗಿ ಹುಡುಕಿಕೊಂಡು ಬರುವಂಥ ಕೆಲಸ ಆಗುತ್ತದೆ. 2 ವರ್ಷದ B.Edನ್ನು ಮುಗಿಸಿದ ನಂತರ ಕಡ್ಡಾಯವಾಗಿ B.Ed ಮುಗಿಸಿದಂಥ ವಿದ್ಯಾರ್ಥಿಗಳು TET ಎಂಟ್ರೆನ್ಸ್ ಎಕ್ಸಾಮನ್ನು ತೆಗೆದುಕೊಂಡು ಪಾಸ್ ಮಾಡುವುದರ ಮೂಲಕ ಸರ್ಕಾರ ನಡೆಸುವಂತಹ ಪ್ರವೇಶ ಪರೀಕ್ಷೆಗಳು, ಅದರಲ್ಲೂ ಶಿಕ್ಷಕರ ಪ್ರವೇಶ ಪರೀಕ್ಷೆಗಳಲ್ಲಿ ಭಾಗವಹಿಸಿ ಉತ್ತಮವಾದಂತಹ ಅಂಕಗಳನ್ನು ಗಳಿಸಿ ನೀವು ಸರ್ಕಾರಿ ಹುದ್ದೆಗಳನ್ನು ಪಡೆದುಕೊಳ್ಳಬಹುದು. B.Ed ಮುಗಿಸಿದ ನಂತರ ನೀವು ಇನ್ನೂ ಉನ್ನತವಾದ ಅಭ್ಯಾಸ ಅಥವಾ ಉನ್ನತವಾದ ಶಿಕ್ಷಣವನ್ನು ಮಾಡಬೇಕಂತ ಏನಾದರೂ ತಮ್ಮ ಮನಸ್ಸಿನಲ್ಲಿ ಇದ್ದರೆ ನೀವು M.Edನ್ನು ಆಯ್ಕೆ ಮಾಡ್ಕೊಳ್ಬೋದು. ಮಾಸ್ಟರ್ ಆಫ್ ಎಜುಕೇಷನ್ ಅಂತಾರೆ M.Ed ಅಂತಂದರೆ. M.Edನ್ನು ಆಯ್ಕೆ ಮಾಡಿಕೊಂಡು ನೀವು ಇದು 1 ವರ್ಷದ ಅವಧಿಯ ಕೋರ್ಸು. ನೀವು M.Edನ್ನು ಮುಗಿಸಿದ ನಂತರ ನೀವು B.Ed ಕಾಲೇಜಿಗೆ ಲೆಕ್ಚರರ್ಸ್ ಆಗಿ ನೀವು ಟೀಚ್ ಮಾಡ್ಬೋದು. M.Edನ್ನು ಮುಗಿಸಿದಂತಹ ವಿದ್ಯಾರ್ಥಿಗಳು ಹೆಚ್ಚಿನ ಉದ್ಯೋಗಾವಕಾಶಗಳಿಗಾಗಿ KCET, ನೆಟ್ ಮತ್ತು PhDಗಳನ್ನು ಮಾಡಿಕೊಂಡಾಗ ಅಸಿಸ್ಟೆಂಟ್ ಪ್ರೊಫೆಸರ್ಗಳಾಗಿ ತಾವು M.Ed ಕಾಲೇಜುಗಳಲ್ಲಿ ಹುದ್ದೆಗಳನ್ನು ಪಡೆದುಕೊಳ್ಳಬಹುದು. ಇದಾಗಿತ್ತು ಶಿಕ್ಷಣ ಕ್ಷೇತ್ರದ ಬಗ್ಗೆ ಮಾಹಿತಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಬೋಧಿ ಟ್ರೀ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮ್ಮ ವಿಡಿಯೋಗಳು ಇಷ್ಟವಾದಲ್ಲಿ ನಮ್ಮ ವಿಡಿಯೋಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.